ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಮತ್ತೊಮ್ಮೆ SRA ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಈ ಒಂದು ವಿಡಿಯೋದಲ್ಲಿ ಇವಾಗ ನಾನು ಹೇಳಿದ್ನಲ್ಲ ನಿನ್ನೆ ಲೆಸನ್ ವೈಸ್ ತೊಗೊಂಡೋಗ್ತೀನಿ ಅಂತ. ಇವಾಗ ಗಣಿತದಲ್ಲಿ ಮೊದಲನೇ ಪಾಠ ಆಗಿರುವಂತಹ ಸಮಾಂತರ ಶ್ರೇಣಿಗಳು, ಈ ಪಾಠದಿಂದ ಬರಬಹುದಾದಂತಹ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, 1 ಮಾರ್ಕ್ಸ್ ಕ್ವಶನ್ಸು, 2 ಮಾರ್ಕ್ಸ್ ಕ್ವಶನ್ಸು, 3 ಮಾರ್ಕ್ಸ್ ಕ್ವಶನ್ಸು, 4 ಮಾರ್ಕ್ಸ್ ಫುಲ್ ಕವರ್ ಮಾಡ್ತಾಯಿದ್ದೀನಿ. 1, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್, ತುಂಬ ಇಂಪಾರ್ಟೆಂಟ್ ಥರ ಕ್ವಶನ್ಸ್ ಇವು. ಇನ್ನು ಚೆನ್ನಾಗಿ ಗಮನಿಟ್ಟು ಹೋಗಿ. ಲೆಸನ್ ವೈಸ್ ಹೋಗ್ತಾಯಿದ್ದೀನಿ. ಒಂದನೇ ಲೆಸನ್ನು ಸಮಾಂತರ ಶ್ರೇಣಿಗಳು, ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ ಬೋತ್ಪುರ್ಗೂ ಇದೆ, ವಿತ್ ಆನ್ಸರ್ಸ್ ಇದೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ವಿತ್ ಆನ್ಸರ್ಸ್ ಇದೆ ನೋಡಿ. ಮೊದಲನೇದು ಇದರಲ್ಲಿ ನೆನ್ಪಿಡಬೇಕಾದ ಸೂತ್ರಗಳಿವು. ನಾನು ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ, ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಅಂದ್ಕೊತೀನಿ ಇಲ್ಲಿಂದ ಆಯ್ಕೆ ಪ್ರಶ್ನೆಗಳು ಸ್ಟಾರ್ಟ್ ಆಗುತ್ತೆ. ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದ an = 4n + 5 ಆದರೆ ಶ್ರೇಣಿಯ ಮೂರನೇ ಪದ ಏನಾಗಿರುತ್ತೆ? ಮೂರನೇ ಪದ 17. ನೋಡ್ತಾ ಇರ್ಬೋದು, ವಿತ್ ಆನ್ಸರ್ಸ್ ಇದೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮಗೆ ಸುಮ್ಮನೆ ಕ್ವಶನ್ ಕೊಟ್ಟರೆ ತಿರ್ಗಾ ಆನ್ಸರ್ ಅಂತೀರ ಅಂದ್ಕೊಂಡೆ ನಾನು ನಿಮಗೆ ವಿತ್ ಆನ್ಸರ್ ಇರುವಂತಹ ಕರೆಕ್ಟಾಗಿರುವಂಥ ಒಂದು PDF ತಯಾರು ಮಾಡಿ ನಿಮ್ಗೆ ಕೊಡ್ತಾಯಿದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೂ ಇದೆ. ಒಂದೇ ವಿಡಿಯೋದಲ್ಲಿ ಇಬ್ಬರಿಗೂ ಮಾಡ್ತಾಯಿದ್ದೀನಿ ನಾನು. ಅದಕ್ಕೆ ನಿಮಗೆ ಕರೆಕ್ಟಾಗಿ ನೋಡಿ. ಸ್ವಲ್ಪ ವಿಡಿಯೋ ಲೆಂತಿ ಆಗ್ಬೋದು, ಯಾಕಂದರೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಬೋತ್ ಇದೆಯಲ್ಲ, ಸೊ ಅದಕ್ಕಾಗಿ ನೋಡಿ. ಟಾಪ್ 10 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅವು. ಅಷ್ಟೊಂದು ಚೆನ್ನಾಗಿ ಓದ್ಕೊಳ್ಳಿ. ಒಂದು ಅಂಕದ ಏನೇನು ಓದ್ಕೋಬೇಕಂದ್ರೆ ಇದರಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಏನೇನು ಓದ್ಕೋಬೇಕಂತ ಇಲ್ಲೇ ಇದೆ. ನೋಡಿ, ಕ್ಲೀನಾಗಿ ಎಷ್ಟು ಸುಲಭವಾಗಿ ಲೆಕ್ಕಗಳನ್ನ ಬಿಡಿಸಿದೆ ನೋಡಿ. ಈಸಿಯಾಗಿ ಅರ್ಥ ಆಗುತ್ತೆ. ಸೂತ್ರ ಹಾಕ್ಕೊಂಡು ಕ್ಲೀನಾಗಿ ಲೆಕ್ಕ ಬಿಡಿಸೈತೆ, ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. ನೋಡ್ತಾ ಹೋಗ್ಬೋದು. ನೋಡಿದ್ರಲ್ಲ 1 ಮಾರ್ಕ್ಸ್ದು. ಇವಾಗ ನೆಕ್ಸ್ಟ್ ಬಂದರೆ 2 ಮಾರ್ಕ್ಸ್ದು. ನೋಡ್ಬೋದು. ಒಂದನೇದು 2, 6, 10, 14 -- ಈ ಸಮಾಂತರ ಶ್ರೇಣಿ 25ನೇ ಪದ ಕಂಡುಹಿಡಿಯಿರಿ. ನೋಡಿ, ಕ್ಲೀನಾಗಿ ಕೊಟ್ಟಿದೆ, ಯಾವುದೇ ಇದಿಲ್ಲ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಪರ್ಫೆಕ್ಟ್ ಇದೆ ಆನ್ಸರ್ಸ್ ಎಲ್ಲ. ನೀವು ಆಲ್ರೆಡಿ ಮಾಡಿರ್ತೀರ ಲೆಕ್ಕಗಳನ್ನೆಲ್ಲ, ಇನ್ನೊಮ್ಮೆ ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ, ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಮೊದಲ n ಪದಗಳ ಮೊತ್ತ ಕಂಡುಹಿಡಿಯೋದು. ಇದೊಂಥರ ಇಂಪಾರ್ಟೆಂಟ್ ಟಾಪಿಕ್. ಇದ್ರ ಮೇಲೆ ಒಂದು ಲೆಕ್ಕ ಬಂದೇ ಬರುತ್ತೆ. ಸೊ ಕನ್ಫರ್ಮ್ ಆಗಿ ಇದನ್ನು ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತಾಯಿದ್ದೀನಿ. ಕರೆಕ್ಟಾಗಿ ನೋಡಿ, ವೀಡಿಯೋನ ಸ್ಕಿಪ್ ಮಾಡಬೇಡಿ, ಹೇಳ್ತಾಯಿದ್ದೀನಿ ನಿಮಗೆ. ವಿಶೇಷ ಸಂಭಾವ್ಯ ವಿಶೇಷ ಪ್ರಶ್ನೆಗಳು ಇವು. ತುಂಬ ಒಂದು ಬರುವಂಥ ಕ್ವಶನ್ಸ್ ಇವು. ಕರೆಕ್ಟಾಗಿ ನೋಡ್ಕೊಳ್ಳಿ ಕ್ವಶನ್ಸ. ನೋಡಿದ್ರಲ್ಲ, ಇವಾಗ ಈ ಸಮಾಂತರ ಶ್ರೇಣಿದು ಇಷ್ಟು ಕ್ವಶನ್ಸು ಕನ್ನಡ ಮೀಡಿಯಮಲ್ಲಿ ನೋಡಿದ್ವಿ. ನೆಕ್ಸ್ಟ್ ನೆಕ್ಸ್ಟ್ ಇಂಗ್ಲೀಷ್ ಮೀಡಿಯಮಲ್ಲಿ ತೋರಿಸ್ತೀನಿ. ಸೊ ನೀವು ನೋಡ್ಕೋಬೋದು. ಇಂಗ್ಲೀಷ್ ಮೀಡಿಯಮಲ್ಲೂ ಸ್ವಲ್ಪ ಚೇಂಜಸ್ ಇದ್ದರೆ ನಿಮಗೂ ಗೊತ್ತಾಗುತ್ತೆ. ಕನ್ನಡ ಮೀಡಿಯಮವರು ನೋಡಿ, ಇಂಗ್ಲೀಷ್ ಮೀಡಿಯಮ್ ಕ್ವಶನ್ಸ್ ಸ್ವಲ್ಪ ಅರ್ಥ ಆಗುತ್ತೆ ನಿಮಗೂ. ಇಂಗ್ಲೀಷ್ ಮೀಡಿಯಮವ್ರು ಕನ್ನಡ ಮೀಡಿಯಮು ನೋಡಿ. ನೋಡ್ತಾ ಇರೋದು ಕನ್ನಡ ಮೀಡಿಯಮವ್ರು ಯಾರು ನೋಡ್ತಾಯಿದ್ರೆ ನೀವು ದಯವಿಟ್ಟು ನೋಡಿ. ಇದರಲ್ಲಿ ಒಂದೊಂದು ಅಲ್ಲಿ ಬಂದಿರಲಿಲ್ಲ ಅಂದರೆ ಇಲ್ಲಿ ಬರುತ್ತೆ. ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇರೋದು ನಾನು. ಕನ್ನಡ ಮೀಡಿಯಮವ್ರು ಯಾರ್ಯಾರು ಅದು ನೋಡಿ, ಇದು ನೋಡಿ. ಒಂದು ಸ್ವಲ್ಪ ನೋಡಿ, ವಿತ್ ಇಯರ್ ಕನ್ಫರ್ಮ್ ಆಗಿ ವಿತ್ ಇಯರ್ ಹಾಕಿದೆ. ಇಲ್ಲೂ ವೀಡಿಯೋನ ಸ್ಕಿಪ್ ಅಂತೂ ಮಾಡಬೇಡಿ, ಹೇಳಿದ್ದೀನಿ ನಿಮಗೆ. ನೋಡ್ತಾ ಇರ್ಬೋದು, ಕನ್ನಡ ಮೀಡಿಯಮ್ಗೆ ಓನ್ಲಿ 10 ಇತ್ತಲ್ಲಿ. ಇಲ್ಲಿ ಇಂಗ್ಲೀಷ್ ಮೀಡಿಯಮ್ಗೆ ನಾನು ಇಲ್ಲಿ ಆಲ್ಮೋಸ್ಟ್ 33 ಕ್ವಶನ್ಸ್ ಐತೆ. ನೋಡ್ತಾ ಇರ್ಬೋದು, 33 ಇದು
ಕ್ವಶನ್ಸ್ ಇದೆ ಮಲ್ಟಿಪಲ್ಲು. ಸೊ ಅದಕ್ಕಾಗಿ ಕನ್ನಡ ಮೀಡಿಯಮು ಒಂದು ಸತಿ ಇದನ್ನು ನೋಡಿ. ನೆಕ್ಸ್ಟು 1 more ಕ್ವಶನ್ಸ್. ಇದಕ್ಕೆ ಆನ್ಸರ್ ನೀವು ಬರ್ದಿದ್ದೀರ ಅಂದ್ಕೊತೀನಿ. ನಿಮ್ಗೆ ಬರ್ಸಿರ್ತಾರೆ, ಒಂದು ಬರ್ಸಿರಲಿಲ್ಲ ಅಂದರೂ ನಾನು ಅದ್ರ ರಿಲೇಟೆಡ್ ಒಂದು ವೀಡಿಯೋನ ಪ್ರೊವೈಡ್ ಮಾಡ್ತೀನಿ. ನೀವು ಒಂದು ವೀಡಿಯೋ ಅದಕ್ಕೂ ಮಾಡಿಬಿಡ್ತೀನಿ, ಒಂದು PDF ಎಲ್ಲ ನೋಟ್ಸ್ ಇರೋವಂಥದ್ದು. ಇಂಗ್ಲೀಷ್ ಮೀಡಿಯಮ್ ಪ್ಲಸ್ ಕನ್ನಡ ಮೀಡಿಯಮ್ ಇಬ್ಬರು ಒಟ್ಟಿಗೆ ಮಾಡ್ತಾಯಿದ್ದೀನಿ, ಯಾರಿಗೂ ಅದು ಇದಾಗಬಾರ್ದು ಅಂದ್ಕೊಂಡು. ನೋಡಿ, ಈ ಥಿಯರಿ ಇದೆ, ಅದೊಂದು ಬೆನಿಫಿಟ್ಟು. ನೀವು ಏನು ಹೇಳಿ ಎಕ್ಸಾಮಲ್ಲಿ 50% ಲಾಸ್ಟ್ ಇಯರ್ 50 ಅಲ್ಲ 70 ಅಂದ್ಕೊಳ್ಳಿ, 70% ರಿಪೀಟೆಡ್ ಕ್ವಶನ್ಸೇ ಬರೋದು, ಅದಂತೂ ಕನ್ಫರ್ಮ್. 3 ಮಾರ್ಕ್ಸ್ದು ಮಾಡಲ್ ಕ್ವಶನ್ ಪೇಪರ ಚೆನ್ನಾಗಿ ಓದ್ಕೊಳ್ಳಿ, ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ನೆಕ್ಸ್ಟ್ 4 ಮಾರ್ಕ್ ಕ್ವಶನ್ಸ್. ಇವು ಮಾಡಲ್ ಕ್ವಶನ್ ಪೇಪರ್ ಅವೆಲ್ಲ ಕರೆಕ್ಟಾಗಿ ಓದ್ಕೊಳ್ಳಿ. ನೋಡಿ, ಇಂಗ್ಲೀಷ್ ಮೀಡಿಯಮ್ಗೆ ಆಲ್ಮೋಸ್ಟ್ ಜಾಸ್ತಿನೇ ಕೊಟ್ಟಿದ್ದೀನಿ ಕ್ವಶನ್ಸು. ಇದರಲ್ಲಿ ನೋಡಿ ಎಷ್ಟಾಗುತ್ತೆ ಅಷ್ಟು ನೋಡ್ಕೊಳ್ಳಿ ಕರೆಕ್ಟಾಗಿ. ಯಾಕಂದರೆ ಇಷ್ಟು ಓದಿದರೆ ನೀವು ಕನ್ಫರ್ಮ್ ಅಂದ್ಕೊಳ್ಳಿ, ಫುಲ್ ಮಾರ್ಕ್ಸ್ ಎಲ್ಲ ಕನ್ಫರ್ಮ್ ಅಂದ್ಕೊಳ್ಳಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಈ ಮ್ಯಾಥ್ಸ್ ಎಕ್ಸಾಮ್ ಮುಗಿದ್ರಲ್ಲಿ ನಾವು 1K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಣ. ಓಕೆ, ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಈ 2ನೇ ಪಾಠ ತ್ರಿಭುಜಗಳು, ಟ್ರಯಾಂಗಲ್ಸ್ ಸಂಬಂಧಪಟ್ಟ ಆ ಪಾಠನ ನಿಮ್ಗೆ ತೊಗೊಂಬರ್ತಾಯಿದ್ದೀನಿ. ಸೊ ರೆಡಿಯಾಗಿ ಆ ಪಾಠಕ್ಕೆ. ಇವತ್ತು ಫುಲ್ಲು ಡೇ ಈ ಸಂಜೆ 7 ಗಂಟೆವರೆಗೂ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ವೀಡಿಯೋಗಳು. 50 ಆದರೂ ಪರವಾಗಿಲ್ಲ, 100 ಆದರೂ ಪರವಾಗಿಲ್ಲ. ಸೊ ದಯವಿಟ್ಟು ಫುಲ್ ವೀಡಿಯೋಗಳು ನೋಡ್ತಾ ಹೋಗಿ ನಾನು ಇವತ್ತು ಪೂರ್ತಿ ದಿವಸ. ಓಕೆ, ಥ್ಯಾಂಕ್ ಯು.